ಚೆನ್ನಮ್ಮ ಅವರ ಅಳಿಯ ಸಂಸದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಕೂಡ ಈ ಒಂದು ಆಸ್ಪತ್ರೆಗೆ ಚೆನ್ನಮ್ಮ ಅವರ ದರ್ಶನವನ್ನು ಪಡೆಯೋಕ್ಕೆ ಆಸ್ಪತ್ರೆಗೆ ಬರ್ತಿರುವಂಥ ದೃಶ್ಯಗಳು ಕೂಡ ನಮಗೆ ಕಾಣಿಸಿಕ್ತಿರುವಂಥದ್ದು. ಹೇಮಂತ್ ಸಾಕಷ್ಟು ಇಲ್ಲಿ ಒಂದು ಹಂತದಲ್ಲಿ ಏನು ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ಆರೋಗ್ಯದ ವಿಚಾರವಾಗಿ ಸಾಕಷ್ಟು ಹೋಪ್ಸ್ಗಳಿತ್ತು. ಅಂದರೆ ಇಂದು ಬೆಳಗ್ಗಿನವರೆಗೂ ಕೂಡ, ಅಂದರೆ ಮಧ್ಯಾಹ್ನದವರೆಗೂ ಕೂಡ ಅವರು ಸ್ಟೆಬಿಲೈಸ್ ಆಗಿದ್ದಾರೆ, ಅವರ ಆರೋಗ್ಯದಲ್ಲಿ ಯಾವುದೇ ಒಂದು ಏರುಪೇರು ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಮಾಹಿತಿಗಳು ಲಭ್ಯವಾಗ್ತಿತ್ತು. ಆದರೆ ಸಂಜೆ 4 ಗಂಟೆಗೆ ಈ ರೀತಿಯಾದಂತಹ ಘಟನೆ ಸಂಭವಿಸಿ ಇಹಲೋಕವನ್ನು ಚೆನ್ನಮ್ಮ ಅವರು ತ್ಯಜಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಈಗಾಗಲೇ ಲಭ್ಯವಾಗ್ತಿರುವಂಥದ್ದು. ಡಾಕ್ಟರ್ ಸಿ ಮಂಜುನಾಥ್ ಅವರು ಬಸವರಾಜ ಬೊಮ್ಮಾಯಿ ಅವರ ಜೊತೆ ಮಾತುಕತೆಯನ್ನು ಕೂಡ ನಡೆಸ್ತಿದ್ದಾರೆ. ಆ ಒಂದು ದೃಶ್ಯಗಳು ಕೂಡ ನೀವು ಗಮನಿಸ್ತಿದ್ದೀರಾ. ಆಸ್ಪತ್ರೆಯ ಸುತ್ತಮುತ್ತ ಕೂಡ ಗಣ್ಯರು ಆಗಮಿಸ್ತಿದ್ದಾರೆ. ಮಣಿಪಾಲ್ ಆಸ್ಪತ್ರೆ ಅಂದರೆ ಓಲ್ಡ್ ಏರ್ಪೋರ್ಟ್ ಮೆಡ್ರಾಸ್ ರೋಡಲ್ಲಿರುವಂಥ ಮಣಿಪಾಲ್ ಆಸ್ಪತ್ರೆಯಲ್ಲಿ ಈ ಒಂದು ಅವರನ್ನು ದಾಖಲಿಸಲಾಗಿತ್ತು. ಒಂದು ನಿಮಿಷ. ಡಾಕ್ಟ್ರ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ, ಹಾರ್ಟ್ ರೇಟು BP ಎಲ್ಲ ಚೆನ್ನಾಗಿದೆ ನೋಡಿ ಅಂತ. ಆವಾಗಲೇ ಕಾರ್ಡಿಯಾಕ್ ಅರೆಸ್ಟ್ ಅವ್ರಿದ್ದಾಗಲೇ ಅವ್ರ ಎದುರುಗಡೆ ನೋಡಿ, ಅವ್ರಿಗೆ ಪ್ರಜ್ಞೆ ಇಲ್ಲದೆ ಇದ್ರು ಅದೇನೋ ಥರ್ಡ್ ಇಂಟ್ಯೂಷನ್ ಅಲ್ಲಿ he wanted her to look at him. 2 ಡೇಸಿಂದ ಕಾನ್ಷಿಯಸ್ನೆಸ್ ಇರಲಿಲ್ಲ. ಅವರು ನಿನ್ನೆ ಡಯಾಲಿಸಿಸ್ ಆಗಿದೆ. ಅದು ನಿನ್ನಾಗಿದೆ ಅಂತಲ್ಲ? ನಿನ್ನೆ ಆಗಿದೆ. ಕಷ್ಟ. ಹೌದು, ಊರಿಗೆ ತೊಗೊಂಡು ಹೋಗ್ತಾರೆ. ಮೋಸ್ಟ್ ಆಗಲಿ ಮರಣ ಬಂದರು ಈಗ. ನೀವು ನಡ್ರಿ.